ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡಿಸೆಂಬರ್ 5ನೇ ತಾರೀಕು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾರತಕ್ಕೆ ಬರೋದು ಕನ್ಫರ್ಮ್ ಆಗಿದೆ. ಇದೇ ಸಂದರ್ಭದಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಮೊನ್ನೆ ಮಾಸ್ಕೋದಲ್ಲಿ SCO ದೇಶಗಳ ಮುಖ್ಯಸ್ಥರ ಮಂಡಳಿಯ ಸಭೆಯಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನ ಭೇಟಿ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕಗಳ ನಡುವೆ ವ್ಯಾಪಾರ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಭಾರತದ ಮೇಲೆ ಅಮೆರಿಕ ರಷ್ಯಾದ ತೈಲ ಖರೀದಿಯ ಕಾರಣಕ್ಕೆ 25% ಸುಂಕ ವಿಧಿಸಿರೋ ಸಂದರ್ಭದಲ್ಲಿ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ಯಾವ ಸಂಧಾನಕ್ಕೂ ನಿಲ್ಲದೆ ಮುಂದುವರಿತಿರೋ ಸಂದರ್ಭದಲ್ಲಿ ಪುತಿನ್ ಅವರ ಭಾರತದ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಹಾಗೆ ಪುತಿನ್ ಭಾರತಕ್ಕೆ ಬರ್ತಿರೋ ಸಂದರ್ಭದಲ್ಲೇ ರಷ್ಯಾದ ರೋಸೋಬೋರ್ನ್ ಎಕ್ಸ್ಪೋರ್ಟ್ಸ್ Su-57 ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಆಫರ್ ಮಾಡ್ತಾ ಇದೆ. ಈ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನ ಯಾವ ಕಂಡೀಷನ್ನು ಇಲ್ಲದೆ ಸಂಪೂರ್ಣ ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆಗೆ ಭಾರತಕ್ಕೆ ಕೊಡೋದಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ರೋಸೋಬೋರ್ನ್ ಎಕ್ಸ್ಪೋರ್ಟ್ಸ್ ಹೇಳ್ತಾ ಇದೆ. ಹಾಗಾದ್ರೆ ಭಾರತ ಈ ಯುದ್ಧ ವಿಮಾನಗಳ ಖರೀದಿಯ ಬಗ್ಗೆ ಮನಸ್ಸು ಮಾಡುತ್ತಾ? ರಷ್ಯಾದ ಆಯುಧ ಖರೀದಿಯಲ್ಲಿ ಭಾರತಕ್ಕುಂಟಾಗುವ ಸಮಸ್ಯೆಗಳೇನು, ಲಾಭಗಳೇನು, ನಷ್ಟಗಳೇನು? ಭಾರತ Su-57ಗೆ ಹೋಗಬೇಕಾ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ದುಬೈಯಲ್ಲಿ ಏರ್ ಶೋ ನಡೀತಾ ಇದೆ. ಅಲ್ಲಿ ಭಾರತದ ತೇಜಸ್ ಸೇರಿದಂತೆ ನಾನಾ ದೇಶಗಳ ಯುದ್ಧ ವಿಮಾನಗಳು ಭಾಗವಹಿಸಿವೆ. ಅಮೆರಿಕ, ರಷ್ಯಾ, ಫ್ರಾನ್ಸ್, ಚೈನಾ ಕಡೆಗೆ ಪಾಕಿಸ್ತಾನ ಕೂಡ ಈ ಏರ್ ಶೋ ಅಲ್ಲಿ ಭಾಗಿಯಾಗಿದೆ. ಅಲ್ಲ, ಪಾಕಿಸ್ತಾನ ಅಲ್ಲಿ ಏನ್ ತಗೊಂಡು ಬಂದಿತ್ತು ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿರಬಹುದು. ಪಾಕಿಸ್ತಾನದಲ್ಲಿ JF-17 ಯುದ್ಧ ವಿಮಾನಗಳು ತಯಾರಾಗೋದು ಅಂದರೆ ಅದನ್ನು ಎಲ್ಲ ಚೈನಾ ತನ್ನ ದೇಶದಲ್ಲಿ ಸಿದ್ಧ ಮಾಡುತ್ತೆ. ಆ ನಂತರ ಪಾಕಿಸ್ತಾನಕ್ಕೆ ತಗೊಂಡು ಬಂದು ಅಲ್ಲಿ ಸೀಟ್ ಕವರು, ಪೇಂಟಿಂಗು, ಟಿಂಕರಿಂಗು ಮಾಡಿಸಿ ಮೇಡ್ ಇನ್ ಪಾಕಿಸ್ತಾನ ಅನ್ನೋ ಪೇಂಟ್ ಬಳದು ಇದು ಪಾಕಿಸ್ತಾನದ ಜೊತೆ ನಾವು ಜಂಟಿಯಾಗಿ ತಯಾರು ಮಾಡೋ ಯುದ್ಧ ವಿಮಾನ ಅಂತ ಚೈನಾ ಹೇಳ್ಕೊಳತ್ತೆ. ಇರ್ಲಿ ಪಾಪ, ಅವರು JF-17 ಯುದ್ಧ ವಿಮಾನ ತಗೊಂಡು ದುಬೈ ಏರ್ ಶೋಲಿ ಭಾಗಿಯಾಗಿದ್ದಾರೆ. ಆದರೆ ಆ JF-17 ನಲ್ಲಿ ಲೀಕೇಜ್ ಸಮಸ್ಯೆ ಕಾಣಿಸಿಕೊಂಡ ಪರಿಣಾಮ ಅದನ್ನ ಅಲ್ಲಿ ನಿಲ್ಲಿಸಬೇಕಾಗಿ ಬಂತು ಅನ್ನೋ ಸುದ್ದಿಗಳು ಬರ್ತಾ ಇವೆ. ಗೆಳೆಯರೆ, ಇದನ್ನು ಕೂಡ ಕೆಲವರು ಎಷ್ಟು ಲೇವಡಿ ಮಾಡ್ತಾ ಇದ್ದಾರೆ ಅಂದ್ರೆ, ಭಾರತದ ತೇಜಸ್ ಯುದ್ಧ ವಿಮಾನವನ್ನ ಈ JF ಪಕ್ಕದಲ್ಲಿ ಪಾರ್ಕ್ ಮಾಡಿದ್ರಂತೆ. ತೇಜಸ್ ಅನ್ನ ನೋಡಿದ ನಂತರ JF-17 ನಲ್ಲಿ ಸೋರಿಕೆ ಕಾಣಿಸ್ಕೊಳ್ತಂತೆ. ನಮ್ಮವರ ಹಾಸ್ಯ ಪ್ರಜ್ಞೆ ಇದೆ ನೋಡಿ, ಅದಕ್ಕೊಂದು ಮಿತಿನೇ ಇಲ್ಲ. ಇದೆಲ್ಲದರ ನಡುವೆ ರಷ್ಯಾ ಭಾರತಕ್ಕೆ ತನ್ನ Su-57 ಯುದ್ಧ ವಿಮಾನಗಳನ್ನು ಆಫರ್ ಮಾಡ್ತಾ ಇದೆ. ದುಬೈ ಏರ್ ಶೋಲೆ ಈ ಬಗ್ಗೆ ರೋಸೋಬೋರ್ನ್ ನ ಪ್ರತಿನಿಧಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಕೇಳಿಸ್ಕೊಂಡು ಬಿಡಿ, ಆಮೇಲೆ ಈ Su-57ಗಳ ಬಗ್ಗೆ ಮಾತಾಡೋಣ. Su-57 fighter produced in Russia with subsequent organization of production of the aircraft in India and technology transfer. ಗೆಳೆಯರೆ, ಈ Su-57 ಅನ್ನೋ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಅನ್ನ ಭಾರತಕ್ಕೆ ಟೆಕ್ನಾಲಜಿ ಸಮೇತ ಕೊಡೋದಕ್ಕೆ ಸಿದ್ಧ ಇದೀವಿ ಅಂತ ರೋಸೋಬೋರ್ನ್ ಹೇಳ್ತಾ ಇದೆ. ಇಲ್ಲಿ ಹಿಂದೆ ಕೂಡ ರಷ್ಯಾ Su-57ಗಳನ್ನ ಭಾರತಕ್ಕೆ ಆಫರ್ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ನಮಗೆ ಕಸ್ಟಮೈಸೇಷನ್ ಮಾಡಿಕೊಡೋದಾಗಿ ರಷ್ಯಾ ಹೇಳಿತ್ತು. ಅಂದ್ರೆ ಯುದ್ಧ ವಿಮಾನದಲ್ಲಿ ನಮ್ಮ ಮಿಸೈಲ್ಗಳನ್ನು ನಾವು ಅಳವಡಿಸಿಕೊಳ್ಳೋದಕ್ಕೆ ಅವಕಾಶ, ನಮ್ಮದೇ ರಾಡಾರುಗಳು, ನಮಗೆ ಬೇಕಾದ ಏವಿಯಾನಿಕ್ಸ್ ಅನ್ನು ನಾವು ಅಳವಡಿಸಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡೋದಾಗಿ ರಷ್ಯಾ ತಿಳಿಸಿತ್ತು. ಇಲ್ಲಿ ಭಾರತ ರಷ್ಯಾದ ಮಿಗ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಕೂಡ ಇಂಜಿನ್ ಹಾಗೂ ಯುದ್ಧ ವಿಮಾನ ರಷ್ಯಾದ್ದಾಗಿತ್ತೇ ಹೊರತು ಅದರಲ್ಲಿನ ಏವಿಯಾನಿಕ್ಸ್, ರಡಾರ್ಗಳನ್ನು ಭಾರತ ಇಸ್ರೇಲ್ನಿಂದ ಖರೀದಿ ಮಾಡಿ ಅಳವಡಿಸಿತು. ಇನ್ನು ಕೆಲವು ಸ್ವದೇಶಿ ತಂತ್ರಜ್ಞಾನವನ್ನು ಕೂಡ ಅದರಲ್ಲಿ ಅಳವಡಿಕೆ ಮಾಡಲಾಗಿತ್ತು. ಹೀಗಾಗಿನೇ ಮಿಗ್ ಯುದ್ಧ ವಿಮಾನಗಳನ್ನು ರಷ್ಯಾ ನಾನಾ ದೇಶಗಳಿಗೆ ಕೊಟ್ಟರೂ ಕೂಡ ಭಾರತದ ಮಿಗ್ ಬೇರೆ ದೇಶಗಳ ಮಿಗ್ಗಿಂತ ತುಂಬ ಭಿನ್ನ ಮತ್ತು ಶಕ್ತಿಶಾಲಿ ಅನ್ನಿಸ್ಕೊಳ್ತಾ ಇದ್ದದ್ದು. ಈಗಲೂ ನೀವು Su-57 ಖರೀದಿ ಮಾಡಿ ನಿಮಗೆ ನಿಮ್ಮದೇ ಮಿಸೈಲು, ನಿಮ್ಮದೇ ರಡಾರು, ನಿಮ್ಮದೇ AWSಗಳನ್ನು ಹಾಕ್ಕೊಳ್ಳೋ ಹಾಗೆ ನಾವು ಯುದ್ಧ ವಿಮಾನಗಳನ್ನು ಸಿದ್ಧ ಮಾಡಿಕೊಡ್ತೀವಿ ಅಂತ ರಷ್ಯಾ ಹೇಳ್ತು. ಈಗ ಈ ಆಫರ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ. ನಿಮಗೆ ಸಂಪೂರ್ಣವಾಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ. ಇಂಜಿನ್, ಏವಿಯಾನಿಕ್ಸ್, ಸ್ಟೆಲ್ತ್, ಫ್ಲೈಟ್ ಕಂಟ್ರೋಲ್ ಸಾಫ್ಟ್ವೇರ್, ಸೋರ್ಸ್ ಕೋಡ್, ರಡಾರ್ ಎಲ್ಲದರ ತಂತ್ರಜ್ಞಾನವನ್ನು ನಿಮ್ಮ ಜೊತೆ ಹಂಚಿಕೊಳ್ತೀವಿ. ಆರಂಭಿಕ ಹಂತದ ಒಂದಷ್ಟು ಯುದ್ಧ ವಿಮಾನಗಳು ರಷ್ಯಾದಿಂದ ಭಾರತಕ್ಕೆ ಬರುತ್ತೆ. ಆ ನಂತರ ಉಳಿದ ಎಲ್ಲ ಯುದ್ಧ ವಿಮಾನಗಳು ಭಾರತದಲ್ಲೇ ತಯಾರಾಗಲಿ. ನಾಸಿಕ್ಕಲ್ಲಿರೋ HAL ತಯಾರಿಕಾ ಘಟಕ ಈಗಾಗಲೇ Su-57ಗಳನ್ನು ತಯಾರು ಮಾಡೋದಕ್ಕೆ ಬೇಕಾದ 50% ವ್ಯವಸ್ಥೆಗಳನ್ನು ಹೊಂದಿದೆ. ಇನ್ನುಳಿದ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ರಾಯ್ತು. ಯುದ್ಧ ವಿಮಾನ ತಯಾರಿಯನ್ನು ಜಂಟಿಯಾಗಿ ಶುರು ಮಾಡೋಣ. ಅದರ ಅಪ್ಗ್ರೇಡ್ ಮಾಡೋ ಸಂದರ್ಭದಲ್ಲಿ
ಕೂಡ ಜಂಟಿಯಾಗೇ ಮಾಡೋಣ ಅಂತ ರಷ್ಯಾ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಆ ಯುದ್ಧ ವಿಮಾನದಲ್ಲಿ ಬಳಕೆಯಾಗುವ ರಷ್ಯಾದ 10 ಮಿಸೈಲ್ಗಳನ್ನು ಕೂಡ ಭಾರತದಲ್ಲೇ ಜಂಟಿ ತಯಾರಿಯನ್ನು ಮಾಡೋದಕ್ಕೆ ರಷ್ಯಾ ಆಫರ್ ಕೊಡ್ತಾ ಇದೆ. ಗೆಳೆಯರೆ, ಆಯುಧಗಳ ವಿಷಯದಲ್ಲಿ ಬೇರೆ ಬೇರೆ ದೇಶಗಳು ಭಾರತಕ್ಕೆ ಕೊಡ್ತಾ ಇರೋ ಆಫರ್ಗಳನ್ನು ಗಮನಿಸಿದರೆ, ಅಮೆರಿಕ ಜೊತೆಗಿನ ಭಾರತದ ಆಯುಧ ಒಪ್ಪಂದಗಳನ್ನು ಗಮನಿಸಿದರೂ ಕೂಡ ರಷ್ಯಾ ಕೊಡ್ತಾ ಇರೋದು ತುಂಬಾನೇ ಒಳ್ಳೆ ಆಫರ್. ಅದನ್ನು ಒಪ್ಪಿದ್ರೆ ಮುಂದೆ ಭಾರತದ ಆಮ್ಕಾ ಪ್ರಾಜೆಕ್ಟ್ಗೆ ಬೇಕಾದ ಸ್ವದೇಶಿ ಎಂಜಿನ್ ತಯಾರಿ ಕೂಡ ಭಾರತದಲ್ಲಿ ಸುಲಭ ಆಗತ್ತೆ ಅಂತ ಈ ಆಫರ್ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಹಾಗಾದ್ರೆ ಇದು ಸಾಧ್ಯ ಆಗತ್ತಾ? ಸ್ನೇಹಿತರೆ, ರಷ್ಯಾದ ಆಯುಧಗಳನ್ನು ಖರೀದಿ ಮಾಡೋದು ಭಾರತಕ್ಕೆ ಹೊಸ್ತೇನಲ್ಲ. ಈಗಾಗಲೇ ಎರಡೂ ದೇಶಗಳ ನಡುವೆ ಇಂತಹ ಸಾಕಷ್ಟು ಆಯುಧ ತಯಾರಿಕಾ ಒಪ್ಪಂದಗಳಿವೆ. ನಮ್ಮ ಬತ್ತಳಿಕೆಯಲ್ಲಿ ಬಹುತೇಕ ರಷ್ಯಾದ ಆಯುಧಗಳೇ ತುಂಬಿವೆ. ನಾವು ಬಳಸೋ ಯುದ್ಧ ಟ್ಯಾಂಕ್ಗಳನ್ನು ರಷ್ಯಾ ಜೊತೆ ನಾವು ತಯಾರಿ ಮಾಡ್ಕೋತಾ ಇದ್ದೀವಿ. ವಾಯುಪಡೆಯ ಮಿಗ್ ಹಾಗೂ ಸುಖಾಯ್ ಯುದ್ಧ ವಿಮಾನಗಳನ್ನ ರಷ್ಯಾದಿಂದಲೇ ಲೈಸೆನ್ಸ್ ಪಡೆದು ನಾವು ಭಾರತದಲ್ಲಿ ತಯಾರು ಮಾಡ್ತಾ ಇದ್ದೀವಿ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ S-400 ರಷ್ಯಾದ್ದು. ನಮ್ಮಲ್ಲಿನ ಶೋಲ್ಡರ್ ಫೈರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇಗ್ಲಾ ರಷ್ಯಾದಿಂದ ಬರುತ್ತೆ. ಬ್ರಹ್ಮೋಸ್ ಭಾರತ ಮತ್ತು ರಷ್ಯಾದ ಜಂಟಿ ತಯಾರಿ. ನಮ್ಮ ನೌಕಾಪಡೆಯ ಸಾಕಷ್ಟು ಯುದ್ಧ ಹಡಗುಗಳನ್ನು ಕೂಡ ನಾವು ರಷ್ಯಾದಿಂದಲೇ ತರಿಸ್ಕೊಂಡಿದ್ದೀವಿ. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಅದು ಇವತ್ತಿಗೆ ಮುಗಿಯುವಂಥದ್ದಲ್ಲ. ಇನ್ನು ರಷ್ಯಾ ನಮಗೆ ಸಾಕಷ್ಟು ಬಾರಿ ನಮ್ಮ ಕಷ್ಟದ ಸಮಯದಲ್ಲಿ ಕೈ ಹಿಡಿದಿದೆ ಅನ್ನೋದು ಕೂಡ ಸುಳ್ಳಲ್ಲ. ಕಾರಣಗಳು ಏನೇ ಇರಲಿ, ರಷ್ಯಾ ಭಾರತಕ್ಕೆ ಸಾಕಷ್ಟು ಬಾರಿ ಸಹಾಯವನ್ನಂತೂ ಮಾಡಿದೆ. ಇನ್ನು ಈ Su-57 ಪ್ರಾಜೆಕ್ಟ್ನ ಮೊದಲ ಹಂತದಲ್ಲಿ ರಷ್ಯಾ ಜೊತೆ ಭಾರತ ಕೂಡ ಇತ್ತು. ಅವತ್ತಿಗೆ ಜಂಟಿಯಾಗಿ ಇದನ್ನು ತಯಾರು ಮಾಡೋ ಯೋಚನೆ ಇತ್ತು. ಆದರೆ ಈ ಯುದ್ಧ ವಿಮಾನದ ಇಂಜಿನ್ ಕ್ಷಮತೆ ಸೇರಿದಂತೆ ನಾನಾ ಸಮಸ್ಯೆಗಳ ಕಾರಣದಿಂದ ಭಾರತ ಈ ಯೋಜನೆಯಿಂದ ಹೊರಬಂತು. ನಾವು ನಮ್ಮದೇ ಆದ ಆಮ್ಕಾ ಮಾಡ್ಕೊಳ್ಳೋ ಪಣ ತೊಟ್ವಿ. ಆದರೆ ಪಣ ತೊಟ್ಟಿದ್ದಷ್ಟೇ, ಅದಕ್ಕೆ ಬೇಕಾದಷ್ಟು ಪ್ರಮಾಣದ ಹಣ ಮಂಜೂರಾಗಲಿಲ್ಲ. ಎಲ್ಲ ಹಂತದಲ್ಲೂ ಅದು ವಿಳಂಬ ಆಗ್ತಾ ಹೋಯಿತು. ಇಂಜಿನ್ ಸಮಸ್ಯೆ ಶುರುವಾಯಿತು. ಆಮ್ಕಾ ಇನ್ನೂ ನಡೀತಲೇ ಇದೆ. ಆದರೆ ರಷ್ಯಾ ಆರಂಭಿಕ ಹಂತದ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು ಯುದ್ಧ ವಿಮಾನಗಳನ್ನು ತಯಾರು ಮಾಡಿದೆ. ಅದರಲ್ಲಿ ಇಂಜಿನ್ ಅನ್ನು ಬದಲಿಸಿದ್ದಾರೆ. ಈಗ AL-51 ಇಂಜಿನ್ಗಳನ್ನು ಅಲ್ಲಿ ಬಳಸಲಾಗ್ತಾ ಇದೆ. ಸ್ಪೀಡ್ ಕೂಡ ಮ್ಯಾಕ್ 2+ ವರೆಗೆ ಏರಿಕೆ ಆಗಿರುವುದಾಗಿ ಹೇಳ್ತಾ ಇದ್ದಾರೆ. 3500 ಕಿಲೋಮೀಟರ್ ರೇಂಜ್ ಹಾಗೂ 1250 ಕಿಲೋಮೀಟರ್ ಕಾಂಬ್ಯಾಟ್ ರೇಂಜ್ ಅನ್ನ ಈ Su-57 ಹೊಂದಿದೆ ಮತ್ತು ಸುಮಾರು 7500 kgಗಳಷ್ಟು ಪೇಲೋಡ್ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇನ್ನು ಮೊದಲ ಆವೃತ್ತಿಯಲ್ಲಿ ಇದು ಸ್ಟೆಲ್ತ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತಾ ಇತ್ತು. ಹೀಗಾಗಿ ಅದರ ನಾಜಲ್ಗಳನ್ನು ಬದಲಿಸಲಾಗಿದೆ. ಈಗ ಇನ್ಫ್ರಾರೆಡ್ ಸಿಗ್ನೇಚರ್ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ರಡಾರ್ಗಳು ಇದನ್ನು ಐಡೆಂಟಿಫೈ ಮಾಡೋದು ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ತನ್ನ ಸಾಕಷ್ಟು ಲೋಪಗಳನ್ನು ಸರಿಪಡಿಸಿಕೊಂಡು Su-57 ಈಗ ಬಲಿಷ್ಠ 5ನೇ ತಲೆಮಾರಿನ ಯುದ್ಧ ವಿಮಾನವಾಗಿ ನಿಂತಿದೆ. ಇನ್ನು ಭಾರತಕ್ಕೂ ತನ್ನ ವಾಯುಪಡೆಯ ಅಗತ್ಯಗಳನ್ನು ಪೂರೈಸಿಕೊಳ್ಳೋದಕ್ಕೆ ತಕ್ಷಣಕ್ಕೊಂದಷ್ಟು ಬಲಿಷ್ಠ ಯುದ್ಧ ವಿಮಾನಗಳು ಬೇಕಾಗಿವೆ. ಹೀಗಾಗಿ ರಷ್ಯಾದ Su-57 ಖರೀದಿಯ ಬಗ್ಗೆ ಭಾರತ ಯೋಚನೆ ಮಾಡುತ್ತಾ? ಗೆಳೆಯರೆ, ರಷ್ಯಾದ ಆಯುಧಗಳ ಖರೀದಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನಪ್ಪ ಅಂದರೆ, ಅವರು ಸಕಾಲಕ್ಕೆ ಆಯುಧಗಳನ್ನು ಡೆಲಿವರಿ ಕೊಡೋ ಸ್ಥಿತಿಯಲ್ಲಿಲ್ಲ. ನಮಗೆ ಬರಬೇಕಿದ್ದ S-400ಗಳನ್ನು ಅವರು ಒಪ್ಪಿಕೊಂಡ ಕಾಲಮಿತಿಯ ಒಳಗೆ ಪೂರೈಸೋದಕ್ಕಿನ್ನೂ ಸಾಧ್ಯ ಆಗಿಲ್ಲ. ಇನ್ನೂ ಭಾರತಕ್ಕೆ ಬರಬೇಕಾದಷ್ಟು S-400ಗಳು ಬಂದಿಲ್ಲ. ಸದ್ಯಕ್ಕೆ ರಷ್ಯಾ ಕೂಡ ಯುದ್ಧ ನಿರತವಾಗಿರೋದ್ರಿಂದ ಅಲ್ಲಿ ಎಷ್ಟೇ ಆಯುಧಗಳಿದ್ರೂ ಅವು ಅವರಿಗೆ ಸಾಕಾಗ್ತಾ ಇಲ್ಲ. ಹೀಗಾಗಿ ಭಾರತಕ್ಕೆ ಸಕಾಲಕ್ಕೆ ರಷ್ಯಾ ಯುದ್ಧ ವಿಮಾನಗಳನ್ನು ಡೆಲಿವರಿ ಕೊಡುತ್ತೆ ಅನ್ನೋ ನಂಬಿಕೆ ಇಲ್ಲ. ಇನ್ನು ರಷ್ಯಾದ ಮೇಲೆ ಪಶ್ಚಿಮದ ದೇಶಗಳ ನಿರ್ಬಂಧಗಳಿವೆ. ಹೀಗಾಗಿ ಅವರಿಗೆ ಬೇಕಾದ ಒಂದಷ್ಟು ಕಾಂಪೋನೆಂಟ್ಸ್ ಪಶ್ಚಿಮದಿಂದ ಅಂದರೆ ಯುರೋಪಿನ ದೇಶಗಳಿಂದ ಈ ಹಿಂದೆ ಬರ್ತಾ ಇದ್ವು, ಅವು ಈಗ ಬರ್ತಾ ಇಲ್ಲ. ಹೀಗಾಗಿ ಅಲ್ಲಿ ವಿಪರೀತ ಪ್ರಮಾಣದ ಸ್ಪೇರ್ಸ್ ಸಮಸ್ಯೆ ಇದೆ. ಗೆಳೆಯರೆ, ರಷ್ಯಾ ಈಗಾಗಲೇ ನಾನಾ ದೇಶಗಳಿಗೆ ಮಿಗ್ ಹಾಗೂ ಸುಖಾಯ್ ಯುದ್ಧ ವಿಮಾನಗಳನ್ನು ಕೊಟ್ಟಿದೆ ಅಲ್ವಾ? ಅವುಗಳನ್ನೇ ಕಳೆದ 3 ವರ್ಷಗಳಿಂದ ಮೇಂಟೆನೆನ್ಸ್ಗೆ, ರಿಪೇರಿ ಮಾಡೋದಕ್ಕೆ, ಸ್ಪೇರ್ಸ್ ಸರಬರಾಜು ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಈಗ ಆ ಜವಾಬ್ದಾರಿಯನ್ನು ಕೂಡ ಭಾರತವೇ ಹೊತ್ತಿದೆ. ಹೀಗಿರುವಾಗ ರಷ್ಯಾ ಭಾರತಕ್ಕೆ ಸಕಾಲಕ್ಕೆ Su-57 ಯುದ್ಧ ವಿಮಾನಗಳನ್ನು ಕೊಟ್ಟೀತಾ? ಇನ್ನು ಇಲ್ಲಿ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗೋ ಮತ್ತೊಂದು ವಿಷಯ ಕೂಡ ಇದೆ. ಇಲ್ಲಿ ಏನೇ ಟೆಕ್ನಾಲಜಿ ಕೊಡ್ತೀವಿ ಅಂತ ಹೇಳಿದ್ರು ರಷ್ಯಾದಿಂದ ನಾವು ಅತಿ ಮುಖ್ಯ ಭಾಗಗಳನ್ನು ಆಮದು ಮಾಡಿಕೊಳ್ಳಲೇಬೇಕಾಗತ್ತೆ. ಅವರು ಇಂಜಿನ್ ಹಾಗೂ ಒಂದಷ್ಟು ಬಿಡಿ ಭಾಗಗಳನ್ನು ಅಲ್ಲಿಂದಲೇ ಭಾರತಕ್ಕೆ ತರ್ತಾರೆ. ಇನ್ನು ಆ ಬಿಡಿ ಭಾಗಗಳು ರಷ್ಯಾದಲ್ಲೂ ತಯಾರಾಗೋದಿಲ್ಲ. ಬಿಡಿ ಭಾಗಗಳ ವಿಷಯದಲ್ಲಿ ಯುರೋಪಿಯನ್ ದೇಶಗಳ ಬಾಗಿಲು ಮುಚ್ಚಿದ ನಂತರ ರಷ್ಯಾ ಚೈನಾ ಮೇಲೆ ದೊಡ್ಡ ಮಟ್ಟದಲ್ಲಿ ಆಧಾರಪಟ್ಟಿದೆ. ಸೊ ರಷ್ಯಾದ ಯುದ್ಧ ವಿಮಾನಗಳಲ್ಲಿ ಚೈನಾದ ಬಿಡಿ ಭಾಗಗಳಿರೋದು ಭಾರತದ ದೃಷ್ಟಿಯಿಂದ ಎಷ್ಟು ಸೇಫು, ಈ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ರಷ್ಯಾ ಹಾಗೂ ಚೈನಾ ಸಂಬಂಧಗಳು ಕೂಡ ಹೇಗಿವೆ ಅನ್ನೋದು ಗೊತ್ತಿರೋದೆ. ಸದ್ಯಕ್ಕೆ ಸಾಕಷ್ಟು ವಿಷಯಗಳಲ್ಲಿ ರಷ್ಯಾ ಚೈನಾ ಮೇಲೆ ಆಧಾರಪಟ್ಟಿದೆ. ಹೀಗಿರುವಾಗ ನಾಳೆ ಭಾರತ ಹಾಗೂ ಚೈನಾ ನಡುವೆನೇ ಯುದ್ಧ ಆಯಿತು ಅಂತ ಇಟ್ಕೊಳ್ಳಿ. ಆಗ ರಷ್ಯಾ ನಮಗೆ ಬೇಕಾದ ಸ್ಪೇರ್ಸ್ ಹಾಗೂ ಇನ್ನಿತರ ಸರ್ವಿಸನ್ನು ಕೊಡುತ್ತಾ? ಈ ಪ್ರಶ್ನೆಗೆ ಕೂಡ ಉತ್ತರವನ್ನು ಹುಡುಕೋಬೇಕಾಗತ್ತೆ. ಸೊ
ಇಲ್ಲಿ ಭಾರತ ಯುದ್ಧ ವಿಮಾನಗಳನ್ನು ರಷ್ಯಾದಿಂದ ಖರೀದಿ ಮಾಡೋದಕ್ಕಿಂತ ತನ್ನ ಆಮ್ಕಾ ಕಡೆಗೆ ಹೆಚ್ಚು ಗಮನ ಕೊಡೋದು ಒಳ್ಳೆಯದು. ಇನ್ನು ಈಗ Su-57ಗಳನ್ನು ಖರೀದಿ ಮಾಡಿದರೂ ಅವು ಭಾರತಕ್ಕೆ ಬರೋದಕ್ಕೆ ನಾವಿನ್ನೂ 3-4 ವರ್ಷಗಳ ಕಾಲ ಕಾಯಬೇಕಾಗತ್ತೆ. ಅದರ ಬದಲು ಆಮ್ಕಾ ಪ್ರಾಜೆಕ್ಟ್ಗೆ ವೇಗ ಕೊಟ್ಟರೆ ಅಷ್ಟೇ ಕಾಲಾವಧಿಯಲ್ಲಿ ನಮ್ಮದೇ ಯುದ್ಧ ವಿಮಾನಗಳು ತಯಾರಾಗುತ್ತವೆ. ಹೀಗಾಗಿ ಭಾರತ ಇಲ್ಲಿ ಯಾವ ನಿರ್ಧಾರವನ್ನು ತಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇನ್ನು ಅಮೆರಿಕ ಕೂಡ ತನ್ನ F-35 ಯುದ್ಧ ವಿಮಾನಗಳನ್ನು ಭಾರತ ಖರೀದಿ ಮಾಡಲಿ ಅಂತ ಬಯಸ್ತಾ ಇದೆ. ಆದರೆ ಅವು ಭಾರತಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತವೆ. ಸರ್ವಿಸ್ ಮೇಂಟೆನೆನ್ಸ್ ಕೂಡ ದುಬಾರಿ, ಅದು ಬಿಳಿ ಆನೆ. ಜೊತೆಗೆ ಅದನ್ನು ಎಲ್ಲಿ ಯಾವಾಗ ಹೇಗೆ ಬಳಸಬೇಕು ಅನ್ನೋ ವಿಷಯದಲ್ಲಿ ಕೂಡ ಅಮೆರಿಕಾದ ರಿಸ್ಟ್ರಿಕ್ಷನ್ಸ್ ಇರುತ್ತವೆ. ಹೀಗಾಗಿ ನಮಗೆ ಅನ್ರಿಸ್ಟ್ರಿಕ್ಟೆಡ್ ಆಗಿ ಬಳಕೆ ಮಾಡೋದಕ್ಕೆ ಅವಕಾಶ ಕೊಡ್ತೀರಿ, ಆದರೆ ನಾವು ನಿಮ್ಮ F-35ಗಳ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನೋ ಥರ ಭಾರತ ಮಾತಾಡ್ತಾ ಇದೆ. ಆದರೆ F-35 ಅನ್ನೋದು ಭಾರತಕ್ಕೆ ಬೇಕಿಲ್ಲ. ಇನ್ನು ಈಗ ವಾಯುದಾಳಿಗಳ ಸ್ಟೈಲ್ ಕೂಡ ಬದಲಾಗಿದೆ. ಯುದ್ಧ ವಿಮಾನಗಳಿಗಿಂತ ಈಗ ಡ್ರೋನ್ಗಳು, ಲಾಟ್ರಿಂಗ್ ಮ್ಯುನೇಷನ್ಸ್ ಹೆಚ್ಚು ಬೇಕಾಗುತ್ತವೆ. ಜೊತೆಗೆ ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲುಗಳು, ಕ್ರೂಸ್ ಮಿಸೈಲುಗಳು, ಸರ್ಫೇಸ್ ಟು ಸರ್ಫೇಸ್, ಸರ್ಫೇಸ್ ಟು ಏರ್ ಮಿಸೈಲುಗಳ ಬಳಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಭಾರತ Su-57 ವಿಷಯದಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಪುತಿನ್ ಆಗಮನದ ಸಂದರ್ಭದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ Su-57 ಮಾರಾಟ ಪ್ರಸ್ತಾಪ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.